2028 ಚುನಾವಣೆ ಸೋಷಿಯಲ್ ಮೀಡಿಯಾದಿಂದನೇ ಆಗ್ತೈತೆ. ಅದು ಹಿಂದಿನ ಚುನಾವಣೆ ನೀವು ನೋಡಿರ್ಬೇಕು, ಟಿ ವಿ ಪ್ರಚಾರದಿಂದನೋ ಪತ್ರಿಕೆಯ ಪ್ರಸಾರದಿಂದನೋ ಆಗಿದೆ. ಆದರೆ ಈಗ ಕಾಲ ಬದಲಾಗಿದೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ಸುದ್ದಿಗಳು ಬರ್ತಾ ಇದ್ದಾವೆ. ಇವ್ರದ್ದೇನೋ ಕಟ್ಟಿಂಗ್ ಏನೂ ಇಲ್ಲ, ಆ್ಯಸ್ ಇಟ್ ಈಸ್, ನೇರವಾಗಿ ಮಾತಾಡೋರು ಅಂತ. ಕೆಲವೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಾರೆ ಮತ್ತು ಸತ್ಯವನ್ನು ಹೇಳ್ತಾ ಇದ್ದಾರೆ. ಉದಾಹರಣೆಗೆ 4-5 ಜನ ಈ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ನಮ್ಮದು ಫೇಸ್ಬುಕ್ದಲ್ಲಿ 60-70 ಸಾವಿರ ಜನ ನೋಡ್ತಿದೆ, ಯೂಟ್ಯೂಬ್ದಲ್ಲಿ ಕಡಿಮೆ ಜನ ನೋಡ್ತಿದೆ. ಹೀಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂತ ಮೇಲಿಂದ ಮೇಲೆ ನಾವು ಕೇಳ್ಕೊತಾ ಇದ್ದೇವೆ. ಯಾಕಂದರೆ ಅಲ್ಲೇ ನಮಗೇನು ಸಿಗೋದು, ಅಲ್ಲಿಂದ ಡಾಲರ್ ಸಿಗ್ತೈತೆ. ಅದು ಫೇಸ್ಬುಕ್ದಿಂದ ಏನು ಸಿಗೋದಿಲ್ಲ. ಇವತ್ತಿನ ವಿಡಿಯೋ ಅಂತಂದರೆ ಭಾಳ ಓವರ್ ಕಾನ್ಫಿಡೆನ್ಸ್ ಮಾಡೋಕೆ ಹೋಗ್ಬೇಡ್ರಿ. 2028ರಲ್ಲಿ ಚಂಬು ಕಲರ್ಕರು ಓವರ್ ಕಾನ್ಫಿಡೆನ್ಸಿಂದ ಮಾಡಿದ್ದರಿಂದ ರಾಯಭಾಗದಲ್ಲಿ ಸೋತರು. ನಂತರ ಚಿಕ್ಕೋಡಿ ಸದಾ ಕ್ಷೇತ್ರದಲ್ಲಿ ಈ ಹಿಂದೆ ಪ್ರಭಾಕರ್ ಕೋರೆ ಅವರು ಸೋತರು, ಓವರ್ ಕಾನ್ಫಿಡೆನ್ಸ್ ಮಾತ್ರ. ಕಲ್ಲಪ್ಪ ಮಗೇನವರು ಸಾಮಾನ್ಯ ವ್ಯಕ್ತಿ, ಅಲ್ಲಿ ಆರಿಸಿ ಬಂದರು, ಕೈಯ ಕಾಲ ಮುಗಿದು. ಇವರು ಶಟದ ನಡೀತಿದ್ದು ಪ್ರಭಾಕರ್ ಕೋರೆ, ಅವರು ಕೇವಲ ಕೈಕಾಲು ಮುಗಿತಿದ್ರು, ಆರಿಸಿ ಬಂದರು, ಜನ ಆರಿಸಿ ಕಳಿಸಿರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದರು, ಒಂದು ಡ್ಯಾಮ್ ಕಟ್ಟಿದಂಥ ಸಿದ್ದು ನ್ಯಾಮಗೌಡ ಸೋಲಿಸಿದ್ರು. ಸೂರ್ಯ ಚಂದ್ರ ಇರೋರಿಗೆ ನಾನೇ MLA ಅಂತ ಹುಕ್ಕೇರಿ ಕ್ಷೇತ್ರದಲ್ಲಿ ದಿವಂಗತ ಉಮೇಶ್ ಕತ್ತಿ ಅವರು ಒಂದು ಸಲ ಹೇಳಿದರು. DT ಕಾಕ, GB ಪಾಟೀಲ್ರು, ಅನೇಕರು ಕೊಟ್ಕೊಂಡ್ರು. ಬಸವರಾಜ್ ಮಠಗಾರ 7 ಜನ ಕೊಟ್ಕೊಂಡು ಬುತ್ತಿ ಮನ್ಯಾಗ ಕಟ್ಕೊಂಡು ಒಂದು ಗಿಡದ ಕೂತು ಕುಳಿತು ಅಲ್ಲೆಲ್ಲ ಪ್ರಚಾರ ಮಾಡ್ತಿದ್ರು. ಅವ್ರು ಹೆಂಗೆ ಮಾಡೋದು, ಯಾವ ಊರಿಗೆ ನೀವು ಹೋಗೋದು, ಯಾವ ಊರಿಗೆ ನೀವು ಹೋಗೋದು, ಅಲ್ಲಿ ಸೋಲಿಸಿಬಿಟ್ರು. 7 ಸಲ ಮಂತ್ರಿ. ಅದರ ಪ್ರಭಾಕರ್ ಕೋರೆ ಅವರು ಏನೋ ಒಂದು ಮಾತಾಡಿದರು. ಓಂ ಪ್ರಕಾಶ್ ಕರಗಲಿ ಅವರು ರತ್ಮಾಲಾ ಸವನೂರಲ್ಲಿ ಚಿಕ್ಕೋಡಿಗೆ ಸೋಲಿಸಿದ್ರು. ಅದೇ ಜಿಗ್ಜಿನಿಗೆ 3 ಸಲ ಅಲ್ಲ, ಇನ್ನೂ 10 ಸಲ ಹಚ್ಚಿ ಬರ್ತಿದ್ರು. ಯಾಕಂದ್ರೆ ಭಾಳ ಸಜ್ಜನಿಕೆ, ಏನೂ ಅಂತಿರಲಿಲ್ಲ. ಅಂದರೆ ಇಲ್ಲಿ ಸಜ್ಜನಿಕೆ ನಡೆದಿದೆ. ಇನ್ನು ನಿರಾಣಿ 9 ಸಕ್ಕರೆ ಫ್ಯಾಕ್ಟ್ರಿಗಳು 2023ರಲ್ಲಿ ಸೋಲಿಸಿಬಿಟ್ರು ಅವ್ರನ್ನ. ಏನೋ ಮತ್ತೆ MP ಮಾಡಿದ್ರು, ಮಂತ್ರಿ ಮಾಡಿದ್ರು, ಆ ಮತ್ತೆ ಬೇರೆ. ಈಗ BJP ಪ್ರದೇಶ ಅಧ್ಯಕ್ಷ ನಾನು ಆಗ್ತೇನೆ ಅಂತ ಕೂತಿದ್ದಾರೆ. ಒಂದ್ಸಲ ನಾನೇ ಮುಖ್ಯಮಂತ್ರಿ ಅಂದವ್ರು. ಅವರು ಯಾರ್ಯಾರನ್ನ ಯಾವ್ಯಾವಾಗ ಮಲಗಿಸ್ಬೇಕು ಅನ್ನೋದು ಈಗ ಮತದಾರರಿಗೆ ಗೊತ್ತಾಗಿಬಿಟ್ಟಿದೆ. ಯಾರು ಮೋಸ ಮಾಡ್ತಾರೆ ಅವ್ರನ್ನ ನಾವು ಗೆಲ್ಲಿಸ್ಕೊಡೋದಿಲ್ಲ. ಈಗ ಹೋತೀಗ ಹಣಬಲ, ತೋಳ್ಬಲ, ಆ ಬಲ, ಈ ಬಲ ಹೋತೀಗ. ಈಗೇನಿದ್ರು ಸೋಷಿಯಲ್ ಮೀಡಿಯಾ ಬಲ. ಹಿಂಗಾಗಿ ಏನು ಮಾಡತ್ತಾರ, MLAಗಳು, ex-MLAಗಳು ತಮ್ಮದೇ ಆದಂಥ ಒಂದು ಸೋಷಿಯಲ್ ಮೀಡಿಯಾ ತಯಾರು ಮಾಡಿದಾರೆ. ಆದರೆ ನೀವು ಫೇಲ್ ಆಗ್ತೀರಿ. ಇಲ್ಲಿ ನಿಮ್ಮನ್ನು ನೀವು ಹೊಗಳಾಗ್ತಾರಂತೇಳಿ ಜನರಿಗೆ ಗೊತ್ತಾಯ್ತು ಅಂದ್ರೆ ನಿಮ್ಮನ್ನು ಸೋಲಿಸ್ತಾರೆ ಅವರು. ನೀವು ಅನ್ಬೋದು ನನ್ನ ಪ್ರಚಾರ ಭಾಳ ಐತೆ ಅಂತ. ನಿಮ್ಮ ಹ್ಯಾಂಡಲ್ನಲ್ಲಿದೆ ಅದು, ನಿಮ್ಮ ಸೋಷಿಯಲ್ ಹ್ಯಾಂಡಲ್ದಲ್ಲಿ ಅದಿದೆ, ನಿಮ್ಮ ಹೆಸರ ಮೇಲಿದೆ. ತಮ್ಮನ್ನು ತಾವು ಹೊಗಳ್ಕೋದು ಅಷ್ಟು ಸರಿ ಅಲ್ಲ. ಮತ್ತು ನಿಷ್ಪಕ್ಷಪಾತ ವರದಿ ಅಲ್ಲಿ ಬರೋದೇ ಇಲ್ಲ. ನಿಪ್ಪಾಣಿಯಲ್ಲಿ ಮುಂದಿನ ಸಲ ಶಶಿಕಲಾ ಜೊಲ್ಲೆ ಅವರು ಸೋಲ್ತಾರೆ, ಉತ್ತಮ್ ಪಾಟೀಲ್ ಗೆಲ್ತಾರೆ. ಆ ಒಂದು ವಾತಾವರಣ ಇದೆ. ಕಾರಣ ಅಂದ್ರೆ ಅಲ್ಲಿ BJP ಕಾರ್ಯಕರ್ತರು ಕೆಲಸನ ಆಗ್ತಾ ಇಲ್ಲ. ನಂತರ ಅಣ್ಣಾಸಾಬ್ ಜೊಲ್ಲೆ ಭೇಟಿ ಆಗ್ಬೇಕಾದ್ರೆ 10 ಸಲ ಪ್ರಯತ್ನ ಮಾಡಬೇಕು. ಶಶಿಕಲಾ ಜೊಲ್ಲೆ ಕಡೆ ಹೋದರೆ ಅಣ್ಣಾಗ ಭೇಟಿ ಅಂತ ಅವ್ರು ಅಂತಾರೆ. ಇನ್ನು AB ಪಾಟೀಲ್ ಪರಿಸ್ಥಿತಿ ಏನಾಯ್ತು? ಅವ್ರು ಅಲ್ಲೇ ಇದ್ದಿದ್ರೆ, ಅಲ್ಲೇ ಕಾಲೇಜಲ್ಲಿ ಇದ್ಕೊಂಡು ಪ್ರಚಾರ ಮಾಡಿದರೆ, ಅಲ್ಲೇ ಒಂದು ಮನೆ ಮಾಡಿದರೆ ಆರಿಸ್ತಿತ್ತು. ಇವ್ರು ಆರಿಸಿ ಬರೋರು ಬೆಳಗಾವದಲ್ಲಿ ಬರೋರು ಶಿವಬಸವನಗರಕ್ಕೆ, ಅಲ್ಲಿನ ಜನ ಇಲ್ಲಿ ಬರೋರು. ಗೊತ್ತಾಯ್ತು ಜನರಿಗೆ ಇವರು ನಮ್ದೇನು ಸೇವೆ ಮಾಡೋಂಗಿಲ್ಲ ಅಂತ. 8 ಸಲ ಸೋಲಿಸಿದ್ರು, ಭಾಳ ಸಲ ಸೋಲಿಸಿದ್ರು. SC ಮಾಳಿಗೆಯವರು 8 ಸಲ ಸೋತರು. ಕಾರಣ ಬೇರೆಯವರು ಮಾತನ್ನು ಇವ್ರು ಕೇಳ್ತಿದ್ರು. ಇನ್ನು 2028 ಚುನಾವಣೆ ಏನಿದೆ ಭಾಳ ಖಡಕ್ಕಿದೆ. ಖಡಕ್ ಅಂದ್ರೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಯಾರು ಮಾಡ್ತಾರೆ ಅವರೇ ಸೋಲ್ತಾರೆ. ಲಕ್ಷ್ಮಣ ಸವದಿ ಅವರು ಭಾಳ ಓವರ್ ಕಾನ್ಫಿಡೆನ್ಸ್ ಮಾಡತ್ತಾರೆ. ಆದರೆ ಅಲ್ಲಿ ಗೆಲ್ಲವ್ರನ್ನೇ ಬೇರೆ ಇದ್ದಾರೆ. ಈಗ ನಿಮ್ಗೆ ಗೊತ್ತಾಗಿಲ್ಲ. ಈಗ ನಾವು ಸರಳವಾಗಿ ಹೇಳ್ತಿರ್ತೇವೆ. ಅದನ್ನು ಜನರ ನಾಡಿ ಮಿಡಿತ, ಮತದಾರರ ನಾಡಿ ಮಿಡಿತ ನಮಗೆಲ್ಲ ಗೊತ್ತಿದೆ. ಆದರೆ ಅವ್ರು ಏನಾದ್ರು ಮಂತ್ರಿ ಆದ್ರೆ ಅಂದರೆ ಮತ್ತೆ ಗೆಲ್ತಾರೆ. ಯಾಕಂದರೆ ಒಂದು ಶಕ್ತಿ ಬರ್ತೈತಿ, ಜನ ಅವ್ರು ಬೆನ್ನು ಹತ್ತಾರೆ.
ಹೆಚ್ಚಾಗಿ ಇಲ್ಲಿ ಬೆಳಗಾವದಲ್ಲಿ ಏನಾಯ್ತು, ರಮೇಶ್ ಕುರ್ಚಿ 2 ಸಲ ಗೆದ್ದಿದ್ರು. ಆದರೆ ಅವ್ರಿಗೆ ಟಿಕೆಟ್ ತಪ್ಪಿಸಿದವರು ಆರಿಸಿ ಬಂದರು. ನಂತರ ಸಿದ್ನಾಳ್ ಅವರು ಟಿಕೆಟ್ ತಪ್ಪಿಸಿ ಪ್ರಭಾಕರ್ ಕೋರೆಯವರ ನಿಂತಿದ್ರು ಬೆಳಗಾವಿ MP ಕ್ಷೇತ್ರಕ್ಕೆ. ಡಿಪಾಸಿಟ್ ಜಪ್ತಾತು 12,000 ಮತದಾರಿದ್ರು. ಯಾವುದೋ KL ನೌಕರರು ಅವರೇ ಹಾಕಲಿಲ್ಲ. ಬಾಬಾಗೌಡರು ಸಾಮಾನ್ಯ ಕುಟುಂಬದ ಬಂತಾರ, ರೈತ ಮುಖಂಡ ಬಾಬಾಗೌಡರು ರೈತರ ಅವ್ರನ್ನೆಲ್ಲ ಆರಿಸ್ತಂದ್ರು. ಸಿದ್ನಾಳ್ ಅವರು ಆ ಟೈಮಿಂದ ಕೈ ಕೊಟ್ಟರು. ಇವ್ರದ್ದೇನಿತ್ತು, ಸತತವಾಗಿ ಸಿದ್ನಾಳ್ ಅವರು ಆರಿಸಿ ಬರ್ತಾರೆ, ನಾನು ಟಿಕೆಟ್ ತೆಗಿನ ಅಂತಂದರೆ ನಾನು ಆರಿಸಿ ಬರ್ತೇನೆ ಅಂತೇಳಿ ಆಗಂಗಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಡಿದರು, ಅವರು ಓವರ್ ಕಾನ್ಫಿಡೆನ್ಸ್ನಿಂದ ಗ್ಯಾರಂಟಿ ಇದೆ, ಸರ್ಕಾರ ಇದೆ, ನಮ್ಮ ಮಂತ್ರಿ ಇದ್ದೇನೆ, 7 ಮಂದಿ MLA ಇದ್ದಾರೆ, ಎಲ್ಲ ಆಯ್ತು. ಪರಿಸ್ಥಿತಿ ಏನಾಯ್ತು, ಜಗದೀಶ್ ಶೆಟ್ಟರ್ ಎಲ್ಲಿಂದೋ ಬಂದವರು ಅವರು ಇಲ್ಲಿ ಮತದಾರ ಅವ್ರನ್ನ ಸೋಲಿಸ್ಬಿಟ್ಟ. ಮೃಣಾಲ್ ಹೆಬ್ಬಾಳ್ಕರ್ ಸೋತರು. ಯಾಕಂದ್ರೆ ಯಾರಿಗೂ ಏನೂ ಕಾನ್ಫಿಡೆನ್ಸ್ ಅಲ್ಲಿ ತೆಗೆದುಕೊಂಡಿದೆ, ಅಲ್ಲಿ ಟಿಕೆಟ್ ತಂದ್ರೆ ಅವರು. ಜಾರಕಿಹೊಳಿ ಒಮ್ಮೆ ಸೋತಿದ್ದಾರೆ, ಅವರು ಒಂದು ಕಾನ್ಫಿಡೆನ್ಸ್ ಇತ್ತು, 1.5 ಲಕ್ಷದಿಂದ ಆರಿಸಿ ಬರ್ತಾರಂತೆ. ಅಷ್ಟು ಬಿಲ್ಡಿಂಗ್ ಟೈಟ್ ಮಾಡಿದರು. ಯಾಕಂದ್ರೆ ಅರಬಾವಿ ಅವ್ರದ್ದು, ನಂತರ ಬೆಳಗಾವಿ ಉತ್ತರ ಅವ್ರದ್ದು, ನಂತರ ಗೋಕಾಕ, ಹಿಂಗೆಲ್ಲ ಪ್ಯಾಕಪ್ ಮಾಡಿದರು. ಅಲ್ಲ, ರಾಮದುರ್ಗ ಮತ್ತು ಸೌದತ್ತಿ ಅವರಲ್ಲಿ ಆ ಟೈಮ್ದಲ್ಲಿ ಕೈ ಕೊಟ್ಟರು. ಚೆನ್ನಮ್ಮನ ಕಿತ್ತೋದವ್ರು ಕೈ ಕೊಟ್ಟರು. ಆ ಮಾತು ಬೇರೆ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರ ಹವಾ ಇತ್ತು, ಈಗ ಹವಾ ಇಲ್ಲ. ಆ ಮಾತು ಬೇರೆ. ಆದರೆ ಇಲ್ಲಿ ಮತದಾರ ಇನ್ನು ರೈತ ವಿರೋಧಿ ಕಟ್ಕೊಂಡವರು. ಸರ್ಕಾರ ಗೊತ್ತಲ್ಲ, ಗುಂಡಾ ಸರ್ಕಾರನ ಬೀಳ್ತಿರಲ್ಲ ಗೋಳಿಬಾರ್ ಮಾಡಿದ್ರಿಂದ. ಹೀಗೆ ಇತಿಹಾಸವನ್ನು ತೆಗೆದು ನೋಡ್ರಿ. ನಾನೇ ಎಲ್ಲ ನನ್ನಿಂದಲೇ ಅಂತ ಹೊಂಟ್ರಲ್ಲ, ಏನೂ ಆಗೋದಿಲ್ಲ. ಎಷ್ಟು ಸೌಮ್ಯ ಇರ್ತಾರೆ, ಎಷ್ಟು ಜನರ ಜೊತೆ ಸತ್ಯವನ್ನು ಹೇಳ್ತಾರೆ, ಅವಾಗ ನೀವು ಗೆಲ್ತಾರೆ. P. ರಾಜು ಅವರು ಸುಳ್ಳು ಮೇಲೆ ಸುಳ್ಳು ಹೇಳ್ತಾರೆ, ಸುಳ್ಳು ಶಾಸಕ ಅಂತ ನಾವು ಪ್ರಚಾರ ಮಾಡಿದ್ವು, ಸೋತರು. ಅನಿಲ್ ಬೆನಕೆ ಬೆಳಗಾವಿ ಉತ್ತರಲ್ಲಿ ನಾನೇ ಗೆಲ್ತೇನೆ, ನನಗೆ ಟಿಕೆಟ್ ಕೊಡ್ಬೇಕಂತ ಹೋದರು, ಟಿಕೆಟ್ ಬದಲಾಯಿಸಿರು. ಇವ್ರು ಸೋಲಿಸಿರು, ಇವರು ಬಿದ್ದರು. ರವಿ ಪಾಟೀಲ ಎಲ್ಲ 17 ಕ್ಷೇತ್ರದ ಪರಿಚಯ ಇದೆ ನನಗೆ. ಖಾನಾಪುರದಲ್ಲಿ ಅಂಜಲಿ ಲಿಂಬಾಳ್ಕರ್ ಆರಿಸಿ ಬಂದ ನಂತರ ಓವರ್ ಕಾನ್ಫಿಡೆನ್ಸ್ ತಿರುಗಾಡ್ತಿದ್ರು. ಯಾಕಂದ್ರೆ ಹಂಗೆ ಕೆಲಸ ಮಾಡಿದರು. ಗುಡ್ಡಗಾಡದಲ್ಲಿ ಏನು ಗಂಬೂಟ್ ಕೊಡೋದು, ರೈನ್ಕೋಟ್ ಕೊಡೋದು, ಛತ್ರಿ ಕೊಡೋದು, ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಡೋದು ಎಲ್ಲ ಮಾಡಿದರು. ಆದರೆ ಹಲ್ಲೇಕರ್ ಆರಾಮಾಗಿ ಆರಿಸಿ ಬಂದರು. ಹವಾ ಇತ್ತು, BJP ಹವಾ ಇತ್ತು, ಇಲ್ಲಂತಲ್ಲ. ಆದರೆ ಓವರ್ ಕಾನ್ಫಿಡೆನ್ಸ್ ಯಾವಾಗಲೂ ಮಾಡಲಿಕ್ಕೇ ಹೋಗಬಾರ್ದು. ಈ ಬೈಲಹೊಂಗಲದಲ್ಲಿ ಅಲ್ಲಿ ಇಬ್ಬರ ಜಗಳದಲ್ಲಿ 3ನೇ ಲಾಭ ಆಯಿತು. ಮೆಟ್ಗೌಡ ಅವರ ಮತ್ತು ವಿಶ್ವನಾಥ್ ಪಾಟೀಲ್ ಅವರ ಮಧ್ಯದಲ್ಲಿ ಜಗಳ ಚಾಲು ಆಯ್ತು. ನಿನಗೆ ಕೊಟ್ಟರೆ ನಾ ಸೋಲ್ಸೇನೆ, ನಾನು ಕೊಟ್ಟರೆ ನೀನು ಸೋಲ್ತೇನಂತೆ. ಒಮ್ಮೆ ಓವರ್ ಕಾನ್ಫಿಡೆನ್ಸ್ ಮಾಡಿ ಅವ್ರು ತಂದರು, ಗೆದ್ದರು. ವಿಶ್ವನಾಥ್ ಪಾಟೀಲ ಸೋತರು. ಇನ್ನು ಇವರು ಸೋಲ್ಸುವಾಗ ಮಾತು ನಿಂತರು, ಅವ್ರು ಸೋಲ್ಸಿದ್ರು. ಅದರ ಲಾಭ ಒಂದು ಕೌಜಲಿ ಅವ್ರಿಗೆ ಆಯಿತು, ಮಹಂತೇಶ್ ಕೌಜಲಿ ಅವ್ರಿಗೆ ಆಯಿತು. ಇನ್ನು ಶಶಿಕಾಂತ್ ಪಟ್ಟಣ ಅವರು ನಂದೇನಿಲ್ಲ, ನಾ ಎಲ್ಲ ನಿಮ್ಮ ಸಲುವಾಗಿ ಅಂತಂದರು, ಅವರು ಸೋಲಿಸಿದ್ರು. ಯಾದವಾಡನ್ನು ಅಲ್ಲಿ ಸೋಲಿಸಿದ್ರು. ವಿಶ್ವಾಸ ವೈದ್ಯ ಅವರು ದೊಡ್ಡ ಸೇವೆಯನ್ನು ಮಾಡ್ಕೊಂಡು ಬಂದಿದ್ರೆ ಅವ್ರು ಗೆದ್ದಿದ್ದಾರೆ. ಟಿಕೆಟ್ ತಂದು ಮಹತ್ವ ಅಲ್ಲ, ಟಿಕೆಟ್ ಯಾರು ಕೊಟ್ಟಿದ್ದಾರೆ ಮಹತ್ವ ಅಲ್ಲ. ಅಲ್ಲಿ ಗೆಲ್ಲೋದು ಭಾಳ ಮಹತ್ವ. ಯಾರು ಜನರು ವಿಶ್ವಾಸ ಗಳಿಸ್ತೈತ್ರಿ ಅವಾಗ ಗೆಲ್ತಾರೆ. ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಟ್ಲಿ ಯಾಕೆ ಗೆಲ್ತಾರೆ ಅಂದರೆ ಅಲ್ಲಿ RSS ಮಂದಿ ಭಾಳ ಐತಿ, ಬ್ರಾಹ್ಮಣರು ಭಾಳ ಇದ್ದಾರೆ. ಮತ್ತು ಇತರ ಏನು ನೇಕಾರ ಅದಾರ, ನೇಕಾರನ ಓಟ್ ಹೊಡೆದ್ರೆ ಮುಗಿದು ಹೋತಲ್ಲಿ. ರಮಾಕಾಂತ್ ಕೊಂಡೋಸ್ಕರ 60,000 ಮತ ತೆಗೆದುಕೊಂಡ್ರು, ಅದ್ರ ಸೋತ್ರಲ್ಲ. ಕಾಂಗ್ರೆಸ್ ಅವರು ಅವ್ರಿಗೆ ಸಪೋರ್ಟ್ ಕೊಟ್ಟರು. ಸಮಿತಿ ಅವ್ರಿಗೆ ಹೆಂಗೆ ಸಾಧ್ಯ ಇದೆ? ಒಬ್ಬನು ಬೀಳ್ಸೋದು, ಒಬ್ಬನು ಎಳ್ಸೋದು, ಇನ್ನು ಮುಂದೆ ನಡೆಯಂಗಿಲ್ಲ. ಸ್ವಲ್ಪ ಅಂತರದಿಂದ ಮಾರುತಿ ಅಷ್ಟಿ ಅವ್ರು ಗೆಲ್ತಿದ್ರು M. ಕನ್ಮಡಿ ಕ್ಷೇತ್ರದಲ್ಲಿ. ನಮಗೆಲ್ಲ ಗೊತ್ತಿದೆ, ಸ್ವಲ್ಪ ಅಂತರದಲ್ಲಿ ಹೋತು. 2880 ಆಯಿತು. ಸ್ವಲ್ಪ ಆಗಿತ್ತಂದ್ರೆ ಸತ್ಯಾರಿಕರು ಸೋಲ್ತಿದ್ರು. ಇವರು ಓವರ್ ಕಾನ್ಫಿಡೆನ್ಸ್ ಇತ್ತು. ನಂತರ ಇವರ PAಗಳು ಬಂದು ಹೇಳಿದರು, ಸರ್ ವಾತಾವರಣ ಸರಿ ಇಲ್ಲ, ನೀವು ಕ್ಷೇತ್ರದಲ್ಲಿ ಅಡ್ಡಾಡ್ಬೇಕಂತ. ಅವಾಗ 2 ದಿವಸ ಜಾಗೃತ ಆದರು, ಇಲ್ಲಾಂದ್ರೆ ಹೋಗಿತ್ತದು. ಹೀಗೆ ಅನೇಕ ಕ್ಷೇತ್ರಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ರಾಯಬಾಗ್ ಕ್ಷೇತ್ರದಲ್ಲಿ ಮುಗೀತೀಗ, ಅಲ್ಲಿ ಯಾರು ನಿಂತರು ಕಾಂಗ್ರೆಸ್ ಬರ್ತಿದ್ದಾರೆ. ಇನ್ನು ಇಲ್ಲಿ ಚಿಕ್ಕೋಡಿ ಕ್ಷೇತ್ರ, ಅಲ್ಲಿ ಓವರ್ ಕಾನ್ಫಿಡೆನ್ಸಲ್ಲಿ ಗಣೇಶ ಹುಕ್ಕೇರಿ ತಿರುಗಾಡ್ತಾರೆ. ಆಗಂಗಿಲ್ಲ ಈ ಸಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು
ನಮ್ಮ ಮಗನಿಗೆ ಮಂತ್ರಿ ಮಾಡಬೇಕು ಸ್ವಾರ್ಥ, ಅವನಿಗೆ ಟಿಕೆಟ್ ಸಿಗಬೇಕು ಸ್ವಾರ್ಥ, ಅಪ್ಪ ಮಕ್ಕಳು ಸ್ವಾರ್ಥ. ಈ ಜನರಿಗೆ ಗೊತ್ತಾಯ್ತಲ್ಲಿ ಚಿಕ್ಕೋಡಿ ಕ್ಷೇತ್ರಕ್ಕೆ. ಅವ್ರು ಹೆಂಗೆ ಅರಿಸ್ತಿರ್ತಾರೆ ಇನ್ನು ಮುಂದೆ? ಸಾಧ್ಯನೇ ಇಲ್ಲ. ಇನ್ನು ಹುಕ್ಕೇರಿಯಲ್ಲಿ ಭಾಳ ಜಾಗೃತಿಯಿಂದ ಓವರ್ ಕಾನ್ಫಿಡೆನ್ಸ್ ಮಾಡಂಗಿಲ್ಲ ಅವರು. ಯಾರು ರಮೇಶ್ ಕತ್ತಿ ಏನಿದಾರ ಓವರ್ ಕಾನ್ಫಿಡೆನ್ಸ್ ಮಾಡಂಗಿಲ್ಲ ಅವರು. ತಮ್ಮ ಕೆಲಸ ಏನೈತಿ ಸ್ವಾಭಿಮಾನ ಅಂತ ಗೆದ್ದು ಬಿಡ್ತಾರೆ ಅವರು. ಯಾರೇ ಅಲ್ಲಿ ಬಂದು ಕೂತರು, ರಾಹುಲ್ ಜಾರಕಿಹೊಳಿ ಬಂದು ಕೂತರು ಅಲ್ಲಿ ಗೆಲ್ತಾರೆ. ಯಾಕಂದ್ರೆ ಸ್ವಾಭಿಮಾನ ಓಟ್ಗಳು ಹೆಚ್ಚಿದಾವೆ ಅಲ್ಲಿ. ಈಗಾಗಲೇ ವಿದ್ಯುತ್ ಸಹಕಾರಿ ತಮಗೆಲ್ಲ ಗೊತ್ತಿದೆ, ಎಷ್ಟು ರೊಕ್ಕ ಕೊಟ್ಟರು ಏನೋ ಕೊಟ್ಟರು ಎಲ್ಲ ಕೊಟ್ಟರು, ಆದರೂ ಕೂಡ ಸ್ವಾಭಿಮಾನ ಮತಗಳು ಎಲ್ಲ ಈ ಕಡೆ ಬಿದ್ದು. ಇನ್ನು ಎ ಬಿ ಪಾಟೀಲರು ಏನು ಮಾಡ್ತಾರೆ ನೋಡ್ಬೇಕು. ತಾವ ನಿಲ್ತಾರೋ ತಮ್ಮ ಮಗನ್ನ ವಿನಯ ನಿಲ್ಲಿಸ್ತಾರೋ ಕಾದು ನೋಡ್ಬೇಕು. ನಿಲ್ಲಿಸರು ಕೆಲಸ ಆಗೋದೇನು ಸಾಧ್ಯ ಇಲ್ಲ. ಆದರೂ ಕಾಂಗ್ರೆಸ್ ಪಕ್ಷ ಇದೆ, ಗ್ಯಾರಂಟಿಗಳಿದಾವೆ. ಭಾಳ ಸಲ ಸೋತಿದ್ದೇನೆ, ನಾನು ಸೋಲ್ಸಿದ್ರಪ್ಪ, ನನ್ನ ಮಗನ ಗೆಲ್ಸ ಅಂತೇಳಿ ವಿನಯ ಮಾಡ್ಕೋತ ಎಲ್ಲ ತಿರುಗಾಡುತ್ತಂದ್ರೆ ನಮಸ್ಕಾರ ಕೊನೆಯ ನನ್ನ ಚುನಾವಣೆ ಅಂತ ಹೇಳಿದರೆ ಅನುಕಂಪ ಆಧಾರದ ಮೇಲೆ ಬರ್ಬೋದು. ತಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಎಲ್ಲ ಅನುಕಂಪ ಆಧಾರದಿಂದ ಗೆದ್ದವ್ರು ಹೆಚ್ಚು. ಅಪ್ಸತ್ರ ಮಗ ಶಾಮನೂರು ಶಿವಶಂಕರ್ ಬಂದು ಏನಾಯ್ತು ಅಲ್ಲಿ ಅನುಕಂಪದ ಆಧಾರ ಪ್ಲಸ್ ಸಾಮಾಜಿಕ ಕಾರ್ಯ ಎಲ್ಲನೂ ಮಾಡಬೇಕಾಗ್ತದೆ. ಅದಕ್ಕಾಗಿ 2028 ಸೋಷಿಯಲ್ ಮೀಡಿಯಾದಿಂದ ಯಾರು ಪ್ರಚಾರ ಹೆಚ್ಚು ತಗೋತಾರ ಅವ್ರು ಹೆಚ್ಚು ಆರಿಸಿ ಬರ್ತಾರೆ. ಯಾಕಂದ್ರೆ ಯುವಕರ ಕೈಯಲ್ಲಿ ಮೊಬೈಲ್ ಅದ, ಅವ್ರ ಓಟ್ ಎಲ್ಲಿ ಟರ್ನ್ ಆಗ್ತಾವ ಯಾವಾಗ ಟರ್ನ್ ಅಂತ ಹೇಳಲಿಕ್ಕಾಗಲ್ಲ. ಇನ್ನು ರೈತರು ಕೂಡ ತೊಂದರೆ ಕೊಟ್ಟವ್ರಲ್ಲ. ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಭಾಳ ಜನ ತೊಂದರೆ ಕೊಟ್ಟಿದ್ದಾರೆ. ಅವ್ರನ್ನ ಹೆಂಗೆ ಮಲಗಿಸ್ಬೇಕು ಅಂತೇಳಿ ಅವರು ಪ್ಲ್ಯಾನಿಂಗ್ ಹಾಕವ್ರನ್ನ. ಗೋಕಾಕದಲ್ಲಿ ಈ ಸಲ ಅಲ್ಲಿ ಬೇರೆನೇ ಕ್ಯಾಂಡಿಡೇಟ್ ಬರ್ತೈತೆ, ಅಲ್ಲಿ ಯಾರ ಕೂಡಲಿ ರಮೇಶ್ ಜಾರಕಿಹೊಳಿ ಸೋಲ್ತಾರೆ. ಯಾಕಂದ್ರೆ ಅಂಥ ವಾತಾವರಣ ಇಲ್ಲ. ಆದರೆ ಓವರ್ ಕಾನ್ಫಿಡೆನ್ಸ್ ಆಗ್ತೈತಿ. ಅಲ್ಲಿ ಕಡಾಡಿಯವ್ರ ಕೂಡಲಿ ಅಥವಾ ಇನ್ನೊಮ್ಮೆ ಈ ಪೂಜಾರಿಯವ್ರು ಕೂಡಲಿ ಅಥವಾ ಇನ್ಯಾವುದೋ ಒಂದು ದೊಡ್ಡ ಕ್ಯಾಂಡಿಡೇಟ್ ತಂದ್ರಂದ್ರೆ ಹೇಳಿಕ್ಕಾಗೋದಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಇವ್ನು ಸೋಲ್ಸ್ಬೇಕಂತ ಪ್ಲ್ಯಾನಿಂಗ್ ಹಾಕಿರಂದ್ರೆ ಆಗೋದಿಲ್ಲ. ಇನ್ನು ಅರವಾಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಗೆಲ್ತಾರೆ. ಯಾಕಂದ್ರೆ ಅಲ್ಲಿ ಏನು ಮಾಡೋಣ ಆಗಂಗಿಲ್ಲ. ಯಾಕಂದ್ರೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಬೋದು, ಪ್ರತಿದಿನ ಒಂದೊಂದು ಫಂಕ್ಷನ್ ಮಾಡ್ಬೋದು, ಅವ್ರು ಜನರ ಮಧ್ಯದಲ್ಲಿ ಇರ್ತಾರೆ, ಮತ್ತು ಯಾರೇನು ಕೆಟ್ಟ ಮಾತಾಡೋಂಗಿಲ್ಲ. ಅದು ಅವರಿಗೆ ಪ್ಲಸ್ ಪಾಯಿಂಟ್ ಇದೆ. ಪ್ಲಸ್ ಪಾಯಿಂಟ್ ಭಾಳ ಇದ್ದಾವೆ, 1-2 ಪ್ಲಸ್ ಪಾಯಿಂಟ್ ಅಲ್ಲ, ಭಾಳ ಪ್ಲಸ್ ಪಾಯಿಂಟ್ ಇದ್ದಾವೆ. ಪತ್ರಕರ್ತರು ಹೋದ ಅಲ್ಲಿ ಅವ್ರಿಗೇನು ಕೊಡಬೇಕು ಕೊಡ್ತಾರೆ, ಪ್ರತಿ ದೀಪಾವಳಿಗೆ ಎಲ್ಲನೂ ಸಂಭಾಳಿಸ್ತಾರೆ. ಅಂಥವ್ರು ಸಿಗೋದು ಭಾಳ ಕಠಿಣ. ಅದರ ದುಡ್ಡು ಇದೆಯಲ್ಲ, ದುಡ್ಡು ಹಂಚಿ ಆರಿಸಿ ಬರ್ತಾ ಅಂತಲ್ಲ, ಕೆಲಸನೂ ಸಾಕಷ್ಟು ಮಾಡ್ತಾರೆ NSFದಲ್ಲಿ ಕುಳಿತುಕೊಂಡು. ಒಟ್ಟಾರೆ ಈ 18 ಕ್ಷೇತ್ರದಲ್ಲಿ 7 ಕ್ಷೇತ್ರ ಮಾತ್ರ ನಾನು ಗೆಲ್ತೇನೆ. ಅಂದರೆ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ನೈಜವಾದಂಥ ವರದಿ ನೀವು ಕುಡ್ಕೋತ ಹೋದ್ರೆ ಅಂದರೆ ಜನ ನಂಬ್ತಾರೆ. ಆ ನಂಬಿಕೆ ಪ್ರಕಾರ ಆರಿಸಿ ಬಂದೇ ಬರ್ತಾರೆ. ನಾವು ಯಾರು ಒಳ್ಳೆಯವ್ರದಾರ ಅವ್ರಿಂದನೇ ಆಗ್ತಾವ್ರು. ಹೊಸ ಮುಖಗಳನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡೋರು. ಹಳೆ ಮುಖಗಳು ಸಾಕೀಗ ಕಾಂಟ್ರಾಕ್ಟ್ ಬೇಸಿಸ್ ಏನು ಕ್ಷೇತ್ರಗಳದಲ್ಲ ಅವ್ರನ್ನೆಲ್ಲ ಬದಲಾಯಿಸೋರ ನಾವಲ್ಲ, ಜನ ಬದಲಾಯಿಸ್ತಾರ. ಜನರಿಗೆ ತಿಳುವಳಿಕೆ ಕೇಳಬೇಕಷ್ಟೇ. ಇವರು 5 ವರ್ಷ ಬಂದು ಏನು ಮಾಡಿದಾರ ಏನಿಲ್ಲ ಅಂತ ಎಲ್ಲ ಹೇಳೋರು. ನೀವೇನು ಮಾಡಬೇಕು, ನಿಮ್ಮ ಅಭಿವೃದ್ಧಿಗಾಗಿ ಏನು ಮಾಡಬೇಕು ಅಂತ ಎಲ್ಲ ಬಿಡಿಸಿ ಹೇಳ್ತಂದ್ರೆ ಜನರ ತಲೆ ಹೋಗ್ಬೇಕು, ಯುವಕರ ತಲೆ ಹೋಗ್ಬೇಕು. ಕೊನೆಗೆ ನಾವು ದಿಲ್ಲಿಯಲ್ಲಿ ಜಂತರ ಮಂತರಲ್ಲಿ ಕೂತಂಥ ಹೋರಾಟಕ್ಕೆ ನಮ್ಮ ಸಂಪೂರ್ಣ ನೈತಿಕ ಬೆಂಬಲ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ಪ್ರಭಾಕರ ಗಗರಿ ಅವರೇ, ಏನು ಕೋಟ ಕಚೇರಿ ಎಲ್ಲ ಬಿಟ್ಟು ನಮ್ಮ ವಿಡಿಯೋ ನೋಡೋದು ಅಷ್ಟು ಟೈಮ್ ಸಿಕ್ತು ನಿಮ್ಗೆ. ಒಳಗೆ ಬಂದಾಗ ಭೇಟಿ ಆಗಂಗಿಲ್ಲ, ಅಷ್ಟು ಟೈಮ್ ನಿಮ್ಗೆ ಸಿಕ್ತು, ನಮಗೆ ಆಶ್ಚರ್ಯ ಆಗ್ತದೆ. ನಮ್ಮ ಪರಮ ಸ್ನೇಹಿತ ನಿಮ್ಮಿಂದ ನಾವು ಸೋಷಿಯಲ್ ಮೀಡಿಯಾಗೆ ಬಂದದ್ದು, ನಿಮ್ಮನ್ನು ನೋಡ್ಕೊಂಡು ನಾವು ಬೆಳೆದದ್ದು. ನೀವು ಏನೋ ಅನ್ನೋರಿ, ನಿಮ್ಮ ಥಿಯರಿ ಏನಿತ್ತು ಆ ಪ್ರಕಾರ ನಾವು ಬೆಳೆದವರು. ನಿಮಗೆ ಕೂಡ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇವೆ. ನೀವು ಯಾವುದಾದ್ರೊಂದು ಕ್ಷೇತ್ರ ಇಡ್ರಿ. ಯಾಕಂದ್ರೆ ಕುರ್ಚಿ ಕ್ಷೇತ್ರದಲ್ಲಿ ಏನು ಸಿದ್ಧಾರ್ಥ ವಾಡ್ಯಾನವರು ಅವ್ರು ಮಾಡಿದ್ದಾರೆ. ಇನ್ನು ಸುರೇಶ್ ತಳವಾರವರು ಅವ್ರು ಯಾವ ಕ್ಷೇತ್ರ ಬರ್ತಾರೆ ಗೊತ್ತಿಲ್ಲ. ಇಲ್ಲಿ ರಾಯಬಾಗ್ ಬಂದ BJP ಟಿಕೆಟ್ ತೊಗೊಂಡ್ರಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ಅವರು ಕೂಡ ಪ್ರಯತ್ನ ಮಾಡತ್ತಾರೆ. ಸುರೇಶ್ ತಳವಾರವರು ಕೂಡ ಸ್ವಲ್ಪ ರಾಜಕೀಯ ಜ್ಞಾನವನ್ನು ತಿಳ್ಕೊಂಡವರು. ಏನೋ ಒಮ್ಮೆ ಹೇಳಿವ್ರಷ್ಟೇ. ಇಲ್ಲಿ ಶಾಮಗಾರಾವ್ ಘಾಟಿಗೆ ಅವ್ರನ್ನ ಬೀಳ್ಸ್ಲಿಕ್ಕೆ ಹೋಗಿ ಇವ್ರು ತಮ್ಮ ಕಾಲ ಮೇಲೆ ರಾಜಕೀಯ ಕಲ್ಲನ್ನು ಚೆಲ್ಕೊಂಡ್ಬಿಟ್ರು. ಈಗ ಅವರು ನಿಧಾನವಾಗಿ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಆಯ್ತು,
ಲೋಕಸಭಾದಲ್ಲಿ ಅದು ಮತ್ತೆ 33 ಪಾಸ್ ಆಯ್ತಂದ್ರೆ ಮತ್ತೆ ಚಿತ್ರ ಅದಲು ಬದಲು ಆಗ್ತೈತೆ. ಆ ಅದಲು ಬದಲ ಏನು ಆದ ನಂತರ ನಾವು ಇನ್ನೊಂದು ಸುದ್ದಿಯನ್ನು ನಾವು ಹೇಳ್ತೇವೆ. ಎಲ್ಲರಿಗೂ ಶುಭ ಆಗಲಿ. ಯಾರು ಇಂದಿಗೂ ಸದಾ ನಮ್ಮ ಯೂಟ್ಯೂಬ್ ವೈನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ. ನಿಮ್ಮ ಶಕ್ತಿಯನ್ನು ತುಂಬಿ. ಮತ್ತು ಗೂಗಲ್ ಪೇ ಫೋನ್ಪೇ ಅದು ಕೊಟ್ಟಿದವಲ್ಲ, ಪುಕ್ಕಟ್ಟು ಎಷ್ಟು ಅಂತ ದುಡಿಯವ್ರು ನೀವು ಎಲ್ಲರೂ ಕೇಳ್ತಾರೆ. ಎಲ್ಲ ಓಕೆ ಫೋನ್ಪೇ ಯಾಕಂದ್ರೆ ಸ್ವಲ್ಪ ಏನಾರು ಸಹಾಯ ಮಾಡ್ರಿ ಅಂತ. ಮತ್ತು ಜನರಿಗೆ ಫೋನ್ ಇರೋದ್ರಿಂದ ಎಷ್ಟೋ ಜನ ಅನುಕೂಲ ಆಗಿದೆ. ಬಂದು ಭೇಟಿಯಾಗತ್ತಾರ, ಸರ್ ನಮ್ಮಲ್ಲಿ ಹಿಂಗೆ ಅಕ್ರಮ ನಡೀತಿದೆ ಅದನ್ನ ಹೇಳತ್ತಾರ. ಎಲ್ಲ ಒಂದು 50% ವರದಿ ನಮ್ಮ ರಿಪೋರ್ಟ್ರ್ ಕೊಡಂಗಿಲ್ಲ. ನಮಗೆ ರಿಪೋರ್ಟ್ರ್ ಯಾರಿಲ್ಲ, ನಾವು ರಿಪೋರ್ಟ್ರ ಒನ್ ಮ್ಯಾನ್ ಆರ್ಮಿ. ಆದ್ರೆ ಇತ್ತಿತ್ತಲಾಗಿ ಎಲ್ಲ ತಾಲೂಕಿಂದ ಒಬ್ಬೊಬ್ರು ರಿಪೋರ್ಟ್ರ್ ಹೊಂಟ್ಕೊಳ್ತಾರೆ. ನಾನು ಹೇಳಿದೆ, ನೀವು ವರದಿ ಕೊಡೋದು ಹೋಗೋದು, ನಿಮ್ಮ ರಿಪೋರ್ಟ್ ಇಲ್ಲ ಏನೂ ಇಲ್ಲ, ನೀವು ಪ್ರಸಾರ ಮಾಡ್ತೀವಿ ಅಷ್ಟೇ. ಸತ್ಯ ವರದಿಗಳನ್ನು ಹೆಚ್ಚಾಗಿ ಅವ್ರು ಕೊಡ್ತಾಯಿದ್ದಾರೆ. ಹೀಗಾಗಿ ನಾವು ಇತ್ತಿತ್ತಲಾಗಿ ಏನು ತನಿಖಾ ವರದಿಗಳನ್ನ ಎಷ್ಟು ಮಾಡಿದ್ವಿ ನಾವು. ತನಿಖಾ ವರದಿ ಡಿಶ್ ಬ್ಯಾಂಕ್ ಮಾಡಿದ್ವು, KLE ಮಾಡಿದ್ವು, ಟ್ರೇಡಿಂಗ್ ಬಿಸ್ನೆಸ್ ಮಾಡಿದ್ದೇವೆ, ರೈತ ಹೋರಾಟದ ಮಾಡಿದ್ದೇವೆ. ಇನ್ನು ರೈತರು ಯಾರ ಪರ ನಿಲ್ತಾರೆ, ಶಶಿಕಾಂತ್ ಗುರೂಜಿ ಯಾವ ನಿರ್ಣಯ ತೆಗೆತಾರೋ ಅದು ಕೂಡ. ಒಟ್ಟಾರೆ 2028ರಲ್ಲಿ ಭಾಳ ಓವರ್ ಕಾನ್ಫಿಡೆನ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ಸೋಷಿಯಲ್ ಮೀಡಿಯಾ ಗೌರವ ಕೊಡ್ರಿ. ಯಾರು ಒಳ್ಳೆಯವ್ರದ್ದು ಅವರಿಗೆ ಸಹಾಯವನ್ನು ಮಾಡಿರಿ. ನೀವು ಸಹಾಯ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡ್ತೇವೆ. ನೀವು ಮಾಡ್ಲಿಲ್ಲ ನಿಮ್ಮನ್ನು ಹೆಂಗೆ ಕೆಡಬೇಕು ನಮ್ಗೆ ಗೊತ್ತಿದೆ. ನೇರವಾಗಿ ಮಾತು ನಮ್ಮದು. ಕಡಾತೊಡ ನ್ಯಾಯ ನೀತಿ ಧರ್ಮದಿಂದ ಪತ್ರಿಕಾ ರಂಗವನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾಯಿದ್ದೆ. 4 ಫೇಸ್ಬುಕ್ ಲೈವ್ ದಿವಸ, 2 ಯೂಟ್ಯೂಬ್ದಲ್ಲಿ. ಈ ವಯಸ್ಸಿನಲ್ಲಿ ಶುಗರ್ ಪೇಷಂಟ್ ಆದರೆ ಅನಿಸ್ತೇನೂ ಇಲ್ಲ. ಯಾಕಂದರೆ ಸಾಮಾಜಿಕ ಕಳಕಳಿ 35 ವರ್ಷದಿಂದ ಮಾಡ್ತಾಯಿದ್ದೆ. ಹಾಯ್ದಿಲ್ಲಿ ಪತ್ರಿಕೆ ಒಬ್ಬೊಬ್ಬ ಅಧಿಕಾರಿ 2 ಪತ್ರಿಕೆ ಓದ್ತಿದ್ದ. ಯಾಕ್ರಿ ಅಂತೆ ಬಾರಿ ನಾವು ಕೇಳಿದ್ವು. ನಾವು ಬೆಳಗಾವಿ ನಗರ ಆಯುಕ್ತ ಮಹಾನಗರ ಸಭೆ ಯಾಕ್ರಿ ಅಂತ, ಇಲ್ರಿ ನೀವು ನೋಡಿದ ಕೂಡಲೇ ಒಂದು ಕಸ್ಕೊಂಡು ಹೋಗ್ತಾರಂತ. ಆ ಟೈಮ್ನಲ್ಲಿ ಹವಾ ಮತ್ತು ನಾವು ಆ ಹವಾದಾಗಿದ್ದೇವೆ. ನಡು ಒಂದು ಸ್ವಲ್ಪ ಗ್ಯಾಪ್ ಇತ್ತು. ಟಿಕ್ಟಾಕ್ದಲ್ಲಿ 2 ಮಿಲಿಯನ್ ಇದ್ದರು, ಆದರೆ ಅವಾಗ ಬೈತಿದ್ದು. ಈಗ ಕೆಲವೊಂದು ಜನ ಈ ಪ್ರಭಾಕರ್ ಗಗ್ರೆ ಅಂತವ್ರು ಮಾಡ್ರಿ, ವರದಿ ಮಾಡಿರಿ, ಬೇಯಕ್ಕೆ ಹೋಗ್ಬೇಡ್ರಿ ಅಂತ ಕೆಲವೊಂದು ಜನ ಹೇಳಿದ್ರಿಂದ ನಾವು ಬೈಯೋದನ್ನು ಬಿಟ್ಟಿದ್ದೇವೆ. ಸರಳವಾಗಿ ಇದ್ದ ವಿಷಯನ ಇದ್ದಾಗಿ ಇಡಾತೇವೆ. ಇದ್ದಕ್ಕಿದ್ದಂಟ ಎದ್ದು ಬಂದು ಎದಿ ಹೋಗ್ತಾರಂತ. ಹಾಗೇನಾಗೋದಿಲ್ಲ. ನಾವು ಸೋಷಿಯಲ್ ಮೀಡಿಯಾದಿಂದ ನಿಮ್ಮನ್ನು ಯಾವ ರೀತಿ ಮೂಲೆ ಗುಂಪು ಮಾಡಬೇಕು ನಮಗೂ ಕೂಡ ಗೊತ್ತಿದೆ. ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ಬೇಡ ದಯಮಾಡಿ. ನಾವು ಅಂಜೋದಿಲ್ಲ, ಅಳ್ಕೋದಿಲ್ಲ. ಮಾಡಿದವ್ರಿಗೆ ಯಾವ ರೀತಿ ಯಾವ ಟೈಮ್ದಲ್ಲಿ ಏನು ಮಾಡಬೇಕು ಅದು ನಮಗೆ ಮಾಡ್ತೇವೆ. ಬಿಡಂಗಿಲ್ಲ ಅದನ್ನು ನೀವು ಮರಿಬೋದು, ನಾವು ಮರೆಯಂಗಿಲ್ಲ. ಯಾಕಂದರೆ ಸಮಾಜದಲ್ಲಿ ನೇರ ದಿಟ್ಟ ವರದಿ ಮಾಡೋರನ್ನ ನೀವು ಹೆದರ್ಸೋದು ಬೆದರ್ಸೋದು ಗೋಧಿ ಮೀಡಿಯಾದವ್ರು ಮಾಡ್ಬೋದು. ಗೋಧಿ ಮೀಡಿಯಾದವ್ರ ಕಡೆ ಏನೈತಿ, ಏನು ಬ್ರೇಕಿಂಗ್ ನ್ಯೂಸ್ ಅಷ್ಟೇ ಐತಿ. ಅವರೇ ಬ್ರೇಕ್ ಆಗತ್ತಾರ. ಈಗ ನಾವು ಶೈನ್ ಆಗತ್ತೇವೆ. ಜನ ನಮ್ಮ ಕಡೆ ಹೆಚ್ಚು ಬರೋದ್ರಿಂದ ಇವ್ರು ಏನು ಮಾಡ್ತಾರೆ, ಹೇಗಾದ್ರೂ ಮಾಡಿ ತುಳಿಯೋಲ್ಲ, ಹೇಗಾದ್ರೂ ಮಾಡಿ ಏನನ್ನು ಮಾಡೋಲ್ಲ ಅಂತ ಆ ತಂತ್ರಗಾರಿಕೆ ನಡೆಯೋದಿಲ್ಲ. ಓವರ್ ಕಾನ್ಫಿಡೆನ್ಸ್ ಮಾಡಬೇಡ ಅಂತ ಏನು ಆಕಾಂಕ್ಷಿಗಳಿದ್ರೆ, ಏನು ಹಾಲಿ MLA ಹೇಳಿದರೆ, ಮಂತ್ರಿಗಳಿದ್ರೆ, ಅವರಿಗೆ ಇಡೀ ರಾಜ್ಯದ ಏನು ರಾಜಕಾರಣ ಅವರಿಗೆ ಒಂದು ಬುದ್ಧಿವಾದ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ 7 MLA ಸೀಟನ್ನು ನಾವು ಆರಿಸ್ತಿರ್ತೇವೆ. ನಮ್ಮ ಕಡೆ ಬರ್ರಿ, ಇಲ್ಲಾಂದ್ರೆ ಬಿಟ್ಟು ನಾವು ನಿಮ್ಮ ಬೆನ್ನಕ್ಕೆ ಬರೋಂಗಿಲ್ಲ. ನಮಗೆ ಗೆಲ್ಲಿಸ್ಕೊಡುವಂಥ ತಾಕತ್ತು ನಮಗೆ ಗೊತ್ತಿದೆ. ಯಾವ ರೀತಿ ವರದಿ ಮಾಡಬೇಕು, ಯಾವ ರೀತಿ ಜನರನ್ನು ದಿಶಾಭೂಲ್ ಮಾಡಬೇಕು ಅನ್ನೋದು ಗೊತ್ತಿದೆ. ಏನು ಮತದಾನ ಇರೋಕ್ಕಿಂತ ಮೊದಲು 4-5 ದಿವಸ ಬೇಕಾದ್ರೆ ಮಾಡ್ಬೋದು. ಅನಿಲ್ ಬೆನ್ಕೆ ಅವ್ರ ಟಿಕೆಟ್ ತಪ್ಪಿಸೋರು ನಾವೇ. ಸ್ಪಷ್ಟವಾಗಿ ಹೇಳ್ತೆ, 3 ಮಂದಿ ಟಿಕೆಟ್ ತೆಗಿಸಿದೆ ಹೋದ ಸಲ. ಇಲ್ಲಿ ಕನ್ಮಡಿಯಲ್ಲಿ ಬಸವರಾಜ ಹುಂದ್ರಿ ಅವ್ರಿಗೆ ಕೊಡ್ಲಿಕ್ಕೆ ಕಾರಣ ಏನು? ಇವ್ರ ಸಾಧನೆಯನ್ನು ನಾವು ಬಿತ್ತರಿಸಿದ್ದು. ಇಲ್ಲಾಂದ್ರೆ ಮತ್ತೊಮ್ಮೆ ಸಿಗ್ತಿತ್ತು. ಅದು ಮಾರುತಿ ಅಷ್ಟಿ ಅವ್ರಿಗೆ ಗೆದ್ದು ಬರ್ತಿದ್ರು. ಅದು ಮಾರುತಿ ಅಷ್ಟಿಗೆ ನಮಗೆ ಭೇಟಿಯಾಗಲಿಲ್ಲ. ಬಸವರಾಜ ಹುಂದ್ರಿ ಬಂದು ಭೇಟಿಯಾಗಿ, ಸರ್ ನಾನು ಆರಿಸಿ ಬರ್ತೇನೆ, ನಂತರ ಎಲ್ಲ ನಿಮ್ಮ ಸಹಾಯ ಸಹಕಾರ ಬೇಕಂದ್ರೆ ಸಹಕಾರ ಕೊಟ್ಟು ನಾವು ಟಾರೆ ಈ ವಿಡಿಯೋನ ಮುಗಿಸ್ತೇವೆ. ಟಾರೆ ನಮ್ಮ ಮೇಲೆ ಸ್ವಲ್ಪ ಗಮನ ಇರಲಿ ಅಷ್ಟೇ. ನಮಸ್ಕಾರ.